ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ತವರು ಬೀದರ್ ಕೂಡ ಕಬ್ಬು ನಾರ್ತಾ ಇದೆ. ಜನ ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಎಲ್ಲಿದೆ. ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರ, ಕಬ್ಬು ನಾರುತ್ತಿದೆ ಪೌರಾಡಳಿತ ಸಚಿವರ ತವರು. ಪೌರಾಡಳಿತ ಸಚಿವ ರಹೀಂ ಖಾನ್ ತವರು ಜಿಲ್ಲೆ ಬೀದರ್ ಕಬ್ಬು ನಾರ್ತಾ ಇದೆ. ಚರಂಡಿಗಳು ತುಂಬಿ ತುಳುಕುತ್ತಿವೆ. ಬಸ್ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳದಲ್ಲಿ ರಾಶಿ ಕಸ ಬಿದ್ದಿದ್ದು ಜನರು ಮೂಗು ಮುಚ್ಚಿಕೊಂಡು ಓಡಾಡುತ್ತಿದ್ದಾರೆ. ಬೀದರ್ ಜಿಲ್ಲಾದ್ಯಂತ ಪೌರ ಕಾರ್ಮಿಕರು ಹೋರಾಟ ನಡೆಸ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದರಿಂದ ನಗರದಲ್ಲಿ ಜನ ಮೂಗು ಮುಚ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಪೂರ್ಣ ನಗರ ಗಬ್ಬು ನಾರ್ಲತ್ತದ. ಟೋಟಲಿ ಪೌರ ಕಾರ್ಮಿಕರು ಕಸ ಎತ್ತದಿರ್ಬೋದು, ಚರಂಡಿ ಕ್ಲೀನ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಯಾವ್ದ ಕೆಲಸಕ್ಕೆ ಬರ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಇಡೀ ನಾವು ನಗರದ ಹೃದಯ ಭಾಗ ಗಣೇಶ್ ಮೈದಾನ ಹತ್ರ ಇದ್ದೀವಿ. ಟೋಟಲ್ ನೋಡಬಹುದು ನೀವು ಯಾವ ರೀತಿ ಕಸ ಬಿದ್ದ, ಸಾಕಷ್ಟು ಕಸ ಜನ ಮೂಗು ಮುಚ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಚರಂಡಿಗಳು ಗಬ್ಬು ನಾರ್ಲತ್ತವ. ಮೊದಲೇ ಈಗಾಗಲೇ ಸಾಕಷ್ಟು ಮಳೆ ಬರ್ತಾ ಇದೆ, ಮನೆಗಳಿಗೆ ನೀರು ನುಗ್ತಾ ಇದೆ. ಸಾಕಷ್ಟು ಸಾಂಕ್ರಾಮಿಕ ರೋಗದ ಭಯದಲ್ಲಿ ಜನ ಇದ್ದಾರೆ. ಇದರ ಮಧ್ಯೆ ನಗರಸಭೆ ಸಿಬ್ಬಂದಿಗಳು, ಪುರಸಭೆ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಹೋರಾಟ ಪ್ರತಿಭಟನೆ ನಡೆಸ್ತಾ ಇದೆ. ಹಿನ್ನೆಲೆಯಲ್ಲಿ ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಗಬ್ಬು ನಾರ್ಲತ್ತ, ಜನ ಮೂಗು ಮುಚ್ಕೊಂಡು ಹೊರಡಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪುರಸಭೆ, ನಗರಸಭೆ ಹಾಗೂ ಪಟ್ಟಣ ಪಂಚಾಯಿತಿ ಕಾರ್ಮಿಕರು ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆಯ ಮೊರೆ ಹೋದ ಕಾರಣ ಬೀದರ್ ನಗರ ಸೇರಿದಂತೆ ಇಡೀ ಜಿಲ್ಲೆ ಗಬ್ಬು ನಾರುತ್ತಿದೆ. ನಗರಸಭೆ ಕಚೇರಿ ಮುಂದೆ ಪೌರ ಕಾರ್ಮಿಕರು ಅನಿರ್ದಿಷ್ಟ ಕಾಲ ಮುಷ್ಕರ ನಡೆಸುತ್ತಿದ್ದಾರೆ. ಪೌರಾಡಳಿತ ಸಚಿವರ ತವರೂರಿನಲ್ಲಿ ಸಿಬ್ಬಂದಿಗಳು ಕೆಲಸಕ್ಕೆ ಬಾರದ ಹಿನ್ನೆಲೆ ಎತ್ತ ನೋಡಿದರೂ ರಾಶಿ ಕಸ ಬಿದ್ದಿದೆ. ಇನ್ನೊಂದೆಡೆ ಮಳೆಯಾಗುತ್ತಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಸೃಷ್ಟಿಯಾಗಿದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮ್ಮ ಬೇಡಿಕೆ ಈಡೇರಿಸುವ ಭರವಸೆ ನೀಡಿ ಈಗ ಮರೆತು ಹೋದಿದೆ ಅಂತ ಪೌರ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೇಡಿಕೆ ಇವಾಗ ಟೋಟಲಿ 19 ಬೇಡಿಕೆ ಇದೆ. ಖಾಯಂ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ಕಮಾಂಡ್ ಆಗಿ ಮಾಡ್ತಾ ಇದೀವಿ. 2 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ ಆಶ್ವಾಸನೆ ಕೊಡ್ತಾ ಇದೆ ಹೊರತು ನಮ್ಮದು ಯಾವುದೇ ಪರಿಹಾರ ಕಂಡುಕೊಂಡಿಲ್ಲ. ಬರಕಿನ ಮುಂಚೆ ಏನಾದ್ರೂ ಭರವಸೆ ಕೊಟ್ಟಿತ್ತು. ಈಗಿನ ನಮ್ಮ ಮಂತ್ರಿಗಳು ಆದ್ರು ಮತ್ತೆ ಈಶ್ವರ ಖಂಡ್ರೆ ಸಾಹೇಬ್ರು ಅವರೆಲ್ಲ ಬಂದು ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನಿಮ್ದು ಏನಾದ್ರು ಬೇಡಿಕೆ ಈಡೇರಿಸ್ತೀನಿ ಅಂತ ಹೇಳಿದ್ರು. ಇವಾಗ ನಮಗೆ ಅರೆ ಸರ್ಕಾರಿ ನೌಕರ ಎಂದು ನಮಗೆ ಪರಿಗಣಿಸ್ತಾ ಇದ್ದಾರೆ. ಅದನ್ನು ನಾವು ಸರ್ಕಾರಿ ನೌಕರ ಎಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಎಸಿಯಲ್ಲಿ ಕುತ್ಕೊಂಡಿರುವಂತವರಿಗೆ ಜ್ಯೋತಿ ಸಂಜೀವಿನಿ ಆರೋಗ್ಯ ಭಾಗ್ಯ ಕೊಡ್ತಾ ಇದ್ದಾರೆ. ನಾವು ದಿನಗಟ್ಟಲೆ ನೀರಲ್ಲಿ ನೆನ್ಕೊಂಡು ಬಿಸಿಲಲ್ಲಿ ನೀರಿದ್ದು ನಾವು ಕೆಲಸ ಮಾಡೋರಿಗೆ ಜ್ಯೋತಿ ಸಂಜೀವಿನಿ ಕೊಡ್ತಾ ಇಲ್ಲ. ಸತತ ಮಳೆಯಿಂದ ಮನೆಗಳಿಗೆ ಚರಂಡಿ ನೀರು ನುಗ್ಗುತ್ತಿವೆ, ಚರಂಡಿಗಳು ತುಂಬಿ ಹರಿಯುತ್ತಿವೆ. ಪೌರಾಡಳಿತ ಸಚಿವರ ಊರೇ ಗಬ್ಬು ನಾರುತ್ತಿದೆ. ತಮ್ಮ ಜಿಲ್ಲೆಯ ಪೌರ ಕಾರ್ಮಿಕರ ಮನವೊಲಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ತವರು ಬೀದರ್ ಕೂಡ ಕಬ್ಬು ನಾರ್ತಾ ಇದೆ. ಜನ ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಎಲ್ಲಿದೆ. ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರ, ಗಬ್ಬು ನಾರುತ್ತಿದೆ ಪೌರಾಡಳಿತ ಸಚಿವರ ತವರು. ಪೌರಾಡಳಿತ ಸಚಿವ ರಹೀಂ ಖಾನ್ ತವರು ಜಿಲ್ಲೆ ಬೀದರ್ ಗಬ್ಬು ನಾರ್ತಾ ಇದೆ. ಚರಂಡಿಗಳು ತುಂಬಿ ತುಳುಕುತ್ತಿವೆ. ಬಸ್ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳದಲ್ಲಿ ರಾಶಿ ಕಸ ಬಿದ್ದಿದ್ದು ಜನರು ಮೂಗು ಮುಚ್ಚಿಕೊಂಡು ಓಡಾಡುತ್ತಿದ್ದಾರೆ.
ಬೀದರ್ ಜಿಲ್ಲಾದ್ಯಂತ ಪೌರ ಕಾರ್ಮಿಕರು ಹೋರಾಟ ನಡೆಸ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದರಿಂದ ನಗರದಲ್ಲಿ ಜನ ಮೂಗು ಮುಚ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸಂಪೂರ್ಣ ನಗರ ಗಬ್ಬು ನಾರ್ಲತ್ತದ. ಟೋಟಲಿ ಪೌರ ಕಾರ್ಮಿಕರು ಕಸ ಎತ್ತದಿರ್ಬೋದು, ಚರಂಡಿ ಕ್ಲೀನ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಯಾವ್ದ ಕೆಲಸಕ್ಕೆ ಬರ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಇಡೀ ನಾವು ನಗರದ ಹೃದಯ ಭಾಗ ಗಣೇಶ್ ಮೈದಾನ ಹತ್ರ ಇದ್ದೀವಿ. ಟೋಟಲ್ ನೋಡಬಹುದು ನೀವು ಯಾವ ರೀತಿ ಕಸ ಬಿದ್ದದ. ಸಾಕಷ್ಟು ಕಸ ಜನ ಮೂಗು ಮುಚ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸಾಕಷ್ಟು ಚರಂಡಿಗಳು ಗಬ್ಬು ನಾರ್ಲತ್ತವ. ಮೊದಲೇ ಈಗಾಗಲೇ ಸಾಕಷ್ಟು ಮಳೆ ಬರ್ತಾ ಇದೆ, ಮನೆಗಳಿಗೆ ನೀರು ನುಗ್ತಾ ಇದೆ. ಸಾಕಷ್ಟು ಸಾಂಕ್ರಾಮಿಕ ರೋಗದ ಭಯದಲ್ಲಿ ಜನ ಇದ್ದಾರೆ. ಇದರ ಮಧ್ಯೆ ನಗರಸಭೆ ಸಿಬ್ಬಂದಿಗಳು, ಪುರಸಭೆ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಹೋರಾಟ ಪ್ರತಿಭಟನೆ ನಡೆಸ್ತಾ ಇದೆ. ಹಿನ್ನೆಲೆಯಲ್ಲಿ ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಗಬ್ಬು ನಾರ್ಲತ್ತ, ಜನ ಮೂಗು ಮುಚ್ಕೊಂಡು ಹೊರಡಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪುರಸಭೆ, ನಗರಸಭೆ ಹಾಗೂ ಪಟ್ಟಣ ಪಂಚಾಯಿತಿ ಕಾರ್ಮಿಕರು ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆಯ ಮೊರೆ ಹೋದ ಕಾರಣ ಬೀದರ್ ನಗರ ಸೇರಿದಂತೆ ಇಡೀ ಜಿಲ್ಲೆ ಗಬ್ಬು ನಾರ್ತಿದೆ. ನಗರಸಭೆ ಕಚೇರಿ ಮುಂದೆ ಪೌರ ಕಾರ್ಮಿಕರು ಅನಿರ್ದಿಷ್ಟ ಕಾಲ ಮುಷ್ಕರ ನಡೆಸುತ್ತಿದ್ದಾರೆ. ಪೌರಾಡಳಿತ ಸಚಿವರ ತವರೂರಿನಲ್ಲಿ ಸಿಬ್ಬಂದಿಗಳು ಕೆಲಸಕ್ಕೆ ಬಾರದ ಹಿನ್ನೆಲೆ ಎತ್ತ ನೋಡಿದರೂ ರಾಶಿ ಕಸ ಬಿದ್ದಿದೆ. ಇನ್ನೊಂದೆಡೆ ಮಳೆಯಾಗುತ್ತಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಸೃಷ್ಟಿಯಾಗಿದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮ್ಮ ಬೇಡಿಕೆ ಈಡೇರಿಸುವ ಭರವಸೆ ನೀಡಿ ಈಗ ಮರೆತು ಹೋದಿದೆ ಅಂತ ಪೌರ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೇಡಿಕೆ ಇವಾಗ ಟೋಟಲಿ 19 ಬೇಡಿಕೆ ಇದೆ. ಖಾಯಂ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ಕಮಾಂಡ್ ಆಗಿ ಮಾಡ್ತಾ ಇದೀವಿ. 2 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ ಆಶ್ವಾಸನೆ ಕೊಡ್ತಾ ಇದೆ ಹೊರತು ನಮ್ಮದು ಯಾವುದೇ ಪರಿಹಾರ ಕಂಡುಕೊಂಡಿಲ್ಲ. ಬರಕಿನ ಮುಂಚೆ ಏನಾದರೂ ಭರವಸೆ ಕೊಟ್ಟಿತ್ತು. ಈಗಿನ ನಮ್ಮ ಮಂತ್ರಿಗಳು ಆದ್ರು ಮತ್ತೆ ಈಶ್ವರ ಖಂಡ್ರೆ ಸಾಹೇಬ್ರು ಅವರೆಲ್ಲ ಬಂದು ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನಿಮ್ದು ಏನಾದ್ರು ಬೇಡಿಕೆ ಈಡೇರಿಸ್ತೀನಿ ಅಂತ ಹೇಳಿದ್ರು. ಇವಾಗ ನಮಗೆ ಅರೆ ಸರ್ಕಾರಿ ನೌಕರ ಎಂದು ನಮಗೆ ಪರಿಗಣಿಸ್ತಾ ಇದ್ದಾರೆ. ಅದನ್ನು ನಾವು ಸರ್ಕಾರಿ ನೌಕರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಎಸಿಯಲ್ಲಿ ಕುತ್ಕೊಂಡಿರುವಂತವರಿಗೆ ಜ್ಯೋತಿ ಸಂಜೀವಿನಿ ಆರೋಗ್ಯ ಭಾಗ್ಯ ಕೊಡ್ತಾ ಇದ್ದಾರೆ. ನಾವು ದಿನಗಟ್ಟಲೆ ನೀರಲ್ಲಿ ನೆನೆಕೊಂಡು ಬಿಸಿಲಲ್ಲಿ ನೀರಿದ್ದು ನಾವು ಕೆಲಸ ಮಾಡೋರಿಗೆ ಜ್ಯೋತಿ ಸಂಜೀವಿನಿ ಕೊಡ್ತಾ ಇಲ್ಲ. ಸತತ ಮಳೆಯಿಂದ ಮನೆಗಳಿಗೆ ಚರಂಡಿ ನೀರು ನುಗ್ಗುತ್ತಿವೆ, ಚರಂಡಿಗಳು ತುಂಬಿ ಹರಿಯುತ್ತಿವೆ. ಪೌರಾಡಳಿತ ಸಚಿವರ ಊರೇ ಗಬ್ಬು ನಾರುತ್ತಿದೆ. ತಮ್ಮ ಜಿಲ್ಲೆಯ ಪೌರ ಕಾರ್ಮಿಕರ ಮನವೊಲಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ತವರು ಬೀದರ್ ಕೂಡ ಕಬ್ಬು ನಾರ್ತಾ ಇದೆ. ಜನ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಎಲ್ಲಿದೆ. ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರ. ಗಬ್ಬು ನಾರುತ್ತಿದೆ ಪೌರಾಡಳಿತ ಸಚಿವರ ತವರು. ಪೌರಾಡಳಿತ ಸಚಿವ ರಹೀಂ ಖಾನ್ ತವರು ಜಿಲ್ಲೆ ಬೀದರ್ ಗಬ್ಬು ನಾರ್ತಾ ಇದೆ. ಚರಂಡಿಗಳು ತುಂಬಿ ತುಳುಕುತ್ತಿವೆ. ಬಸ್ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳದಲ್ಲಿ ರಾಶಿ ಕಸ ಬಿದ್ದಿದ್ದು ಜನರು ಮೂಗು ಮುಚ್ಚಿಕೊಂಡು ಓಡಾಡುತ್ತಿದ್ದಾರೆ. ಬೀದರ್ ಜಿಲ್ಲಾದ್ಯಂತ ಪೌರ ಕಾರ್ಮಿಕರು ಹೋರಾಟ ನಡೆಸ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದರಿಂದ ನಗರದಲ್ಲಿ ಜನ ಮೂಗು ಮುಚ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸಂಪೂರ್ಣ ನಗರ ಗಬ್ಬು ನಾರ್ಲತ್ತದ. ಟೋಟಲಿ ಪೌರ ಕಾರ್ಮಿಕರು ಕಸ ಎತ್ತದಿರ್ಬೋದು, ಚರಂಡಿ ಕ್ಲೀನ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಯಾವ್ದ ಕೆಲಸಕ್ಕೆ ಬರ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಇಡೀ ನಾವು ನಗರದ ಹೃದಯ ಭಾಗ ಗಣೇಶ್ ಮೈದಾನ ಹತ್ರ ಇದ್ದೀವಿ. ಟೋಟಲ್ ನೋಡಬಹುದು ನೀವು ಯಾವ ರೀತಿ ಕಸ ಬಿದ್ದದ. ಸಾಕಷ್ಟು ಕಸ ಜನ ಮೂಗು ಮುಚ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸಾಕಷ್ಟು ಚರಂಡಿಗಳು ಗಬ್ಬು ನಾರ್ಲತ್ತವ. ಮೊದಲೇ ಈಗಾಗಲೇ ಸಾಕಷ್ಟು ಮಳೆ ಬರ್ತಾ ಇದೆ, ಮನೆಗಳಿಗೆ ನೀರು ನುಗ್ತಾ ಇದೆ. ಸಾಕಷ್ಟು ಸಾಂಕ್ರಾಮಿಕ ರೋಗದ ಭಯದಲ್ಲಿ ಜನ ಇದ್ದಾರೆ. ಇದರ ಮಧ್ಯೆ ನಗರಸಭೆ ಸಿಬ್ಬಂದಿಗಳು, ಪುರಸಭೆ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಹೋರಾಟ ಪ್ರತಿಭಟನೆ ನಡೆಸ್ತಾ ಇದೆ. ಹಿನ್ನೆಲೆಯಲ್ಲಿ ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಗಬ್ಬು ನಾರ್ಲತ್ತ, ಜನ ಮೂಗು ಮುಚ್ಕೊಂಡು ಹೊರಡಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪುರಸಭೆ, ನಗರಸಭೆ ಹಾಗೂ ಪಟ್ಟಣ ಪಂಚಾಯಿತಿ ಕಾರ್ಮಿಕರು ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆಯ ಮೊರೆ ಹೋದ ಕಾರಣ ಬೀದರ್ ನಗರ ಸೇರಿದಂತೆ ಇಡೀ ಜಿಲ್ಲೆ ಗಬ್ಬು ನಾರುತ್ತಿದೆ. ನಗರಸಭೆ ಕಚೇರಿ ಮುಂದೆ ಪೌರ ಕಾರ್ಮಿಕರು ಅನಿರ್ದಿಷ್ಟ ಕಾಲ ಮುಷ್ಕರ ನಡೆಸುತ್ತಿದ್ದಾರೆ.
ಪೌರಾಡಳಿತ ಸಚಿವರ ತವರೂರಿನಲ್ಲಿ ಸಿಬ್ಬಂದಿಗಳು ಕೆಲಸಕ್ಕೆ ಬಾರದ ಹಿನ್ನೆಲೆ ಎತ್ತ ನೋಡಿದರೂ ರಾಶಿ ಕಸ ಬಿದ್ದಿದೆ. ಇನ್ನೊಂದೆಡೆ ಮಳೆಯಾಗುತ್ತಿದ್ದು ಸಾಂಕ್ರಾಮಿಕ ರೋಗದ ಭೀತಿ ಸೃಷ್ಟಿಯಾಗಿದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮ್ಮ ಬೇಡಿಕೆ ಈಡೇರಿಸುವ ಭರವಸೆ ನೀಡಿ ಈಗ ಮರೆತು ಹೋದಿದೆ ಅಂತ ಪೌರ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೇಡಿಕೆ ಇವಾಗ ಟೋಟಲಿ 19 ಬೇಡಿಕೆ ಇದೆ. ಖಾಯಂ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ಕಮಾಂಡ್ ಆಗಿ ಮಾಡ್ತಾ ಇದೀವಿ. 2 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ ಆಶ್ವಾಸನೆ ಕೊಡ್ತಾ ಇದೆ ಹೊರತು ನಮ್ಮ ಯಾವುದೇ ಪರಿಹಾರ ಕಂಡುಕೊಂಡಿಲ್ಲ. ಬರಕಿನ ಮುಂಚೆ ಏನಾದ್ರೂ ಭರವಸೆ ಕೊಟ್ಟಿತ್ತು. ಈಗಿನ ನಮ್ಮ ಮಂತ್ರಿಗಳು ಆದ್ರು ಮತ್ತೆ ಈಶ್ವರ ಖಂಡ್ರೆ ಸಾಹೇಬ್ರು ಅವರೆಲ್ಲ ಬಂದು ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನಿಮ್ದು ಏನಾದ್ರು ಬೇಡಿಕೆ ಈಡೇರಿಸ್ತೀನಿ ಅಂತ ಹೇಳಿದ್ರು. ಇವಾಗ ನಮಗೆ ಅರೆ ಸರ್ಕಾರಿ ನೌಕರ ಎಂದು ನಮಗೆ ಪರಿಗಣಿಸ್ತಾ ಇದ್ದಾರೆ. ಅದನ್ನು ನಾವು ಸರ್ಕಾರಿ ನೌಕರ ಎಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಎಸಿಯಲ್ಲಿ ಕುತ್ಕೊಂಡಿರುವಂತವರಿಗೆ ಜ್ಯೋತಿ ಸಂಜೀವಿನಿ ಆರೋಗ್ಯ ಭಾಗ್ಯ ಕೊಡ್ತಾ ಇದ್ದಾರೆ. ನಾವು ದಿನಗಟ್ಟಲೆ ನೀರಲ್ಲಿ ನೆನ್ಕೊಂಡು ಬಿಸಿಲಲ್ಲಿ ನೀರಿದ್ದು ನಾವು ಕೆಲಸ ಮಾಡಿದ್ರೆ ಜ್ಯೋತಿ ಸಂಜೀವಿನಿ ಕೊಡ್ತಾ ಇಲ್ಲ. ಸತತ ಮಳೆಯಿಂದ ಮನೆಗಳಿಗೆ ಚರಂಡಿ ನೀರು ನುಗ್ಗುತ್ತಿವೆ, ಚರಂಡಿಗಳು ತುಂಬಿ ಹರಿಯುತ್ತಿವೆ. ಪೌರಾಡಳಿತ ಸಚಿವರ ಊರೇ ಗಬ್ಬು ನಾರುತ್ತಿದೆ. ತಮ್ಮ ಜಿಲ್ಲೆಯ ಪೌರ ಕಾರ್ಮಿಕರ ಮನವೊಲಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.